ಚೆನ್ನಾಗಿ ರೀಚ್ ಆಯಿತು, ಒಳ್ಳೆ ರೆಸ್ಪಾನ್ಸ್ ಬಂತು. ಅದೇ ಥರ ಈ ದಿನ ಟ್ರೈಲರ್ ಲಾಂಚ್ ಮಾಡಿದ್ದೀವಿ. ಸೊ ನೀವೆಲ್ಲ ಚೆನ್ನಾಗಿದೆ ಅಂತ ಒಂದು ಅನಿಸಿಕೆ ಅಂದ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ಆಮೇಲೆ 3 ಸಾಂಗ್ ನೋಡಿದ್ದೀರಾ. ಅತಿ ಶೀಘ್ರದಲ್ಲೇ ಏಪ್ರಿಲ್ 18ಕ್ಕೆ ಸಿನಿಮಾ ತೆರೆ ಕಾಣಲಿದೆ. ಜೊತೆಗೆ ಈ ಸಿನಿಮಾ ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ ಆ್ಯಂಡ್ ಚಂದನ್ ಅವರು ತುಂಬ ಚೆನ್ನಾಗಿ ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಶಶಾಂಕ್ ಸರ್ ಮ್ಯೂಸಿಕ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ DOP ಸರ್ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನನಗೆ ಒಳ್ಳೆ ಆಫರ್ ಕೊಟ್ಟಂಥ ಯಶಸ್ವಿನಿ ಮೇಡಮ್ ಅವ್ರಿಗೆ ಮತ್ತು ಶಿವಕುಮಾರ್ ಸರ್ಗೆ ತುಂಬ ಧನ್ಯವಾದಗಳು. ನಮ್ಮ ಡಿಸ್ಟ್ರಿಬ್ಯೂಟರ್ ಅವ್ರಿಗೆ ಧನ್ಯವಾದಗಳು. ಅನುಷ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಇದಲ್ಲದೆ ಎಲ್ಲ ಟೆಕ್ನಿಷಿಯನ್ಸು ಆ್ಯಂಡ್ ಎಲ್ಲ ಆ್ಯಕ್ಟರ್ಸು ಕೂಡ ತುಂಬ ಸಪೋರ್ಟಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಭೀಮೇಶ್ ಬಾಬು ಅವರು ರೈಟ್ ಹ್ಯಾಂಡಾಗಿ ನಿಂತ್ಕೊಂಡು ಪ್ರತಿಯೊಂದನ್ನು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಚೆನ್ನಾಗಿ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಮುಖ್ಯಮಂತ್ರಿ ಚಂದ್ರು, ಗಿರಿಜಾ ಲೋಕೇಶು, ಶೋಭರಾಜು, ಯಶ್ ಶೆಟ್ಟಿ, ಆಮೇಲೆ ವಿ ಮನೋಹರ್ ಅವರು, ಮಿಮಿಕ್ರಿ ದಯಾನಂದು, ಚಂದನ್ ಅವರು, ಅನುಷಾ ಅವರು, ಹೀಗೆ ದೊಡ್ಡ ದೊಡ್ಡ ತಾರಾಗಣ ಇದೆ. ಈಗ ಆಲ್ರೆಡಿ ನಿಮಗೆ ಯಾರ್ಯಾರು ಸಿಂಗರ್ ಇದ್ದಾರೆ, ಯಾರ್ಯಾರು ಲಿರಿಕಿಸ್ಟ್ ಇದ್ದಾರೆ ಅಂತ ನಮ್ಮ ಸ್ನೇಹ ಮೇಡಮ್ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಸಿನಿಮಾ ತೆರೆ ಕಾಣಲಿದೆ. ನೀವು ಕೇಳಿದಾಗೆ ನೋಡಿದಾಗೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಆ್ಯಂಡ್ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಸಿನಿಮಾ ಅಂತ ಬಂದಾಗಲೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಸೊ ಇಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಸ್ಟಾರ್ಟೆಡ್ ವರ್ಕಿಂಗ್ ತುಂಬ ಕಲ್ತಿದ್ದೀನಿ ನಾನು. ಆ್ಯಸ್ ಅ ಮೇಕರ್, ಆ್ಯಸ್ ಅ ಪ್ರೊಡ್ಯೂಸರ್, ಒಂದು ಟೀಮ್ ಹ್ಯಾಂಡಲ್ ಮಾಡೋದಿರ್ಬೋದು ಅಥವಾ ಸ್ಕ್ರಿಪ್ಟ್ ಇರ್ಬೋದು, ಚಾಯ್ಸಸ್ ಆಫ್ ಆಲ್ ದಿ ಥಿಂಗ್ಸ್. ಅಲ್ಲಿಂದ ಅದು ಆ ಜರ್ನಿ ಹಂಗೆ ಕಂಟಿನ್ಯೂ ಆಯಿತು. ಆ್ಯಂಡ್ ಎವ್ರಿಬಡಿ ಇಸ್ ಲೈಕ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ನಮ್ಮದು ಹೊಸ ಟೀಮ್ ಅಂತ ಅವರು ಅಷ್ಟೇ ಸಪೋರ್ಟಿವ್ ಆಗಿ ಅವ್ರದ್ದೇ ಟೀಮ್ ಥರ ಕೆಲಸ ಮಾಡಿ. ಇದೆಲ್ಲ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ. ಐ ಆಮ್ ಜಸ್ಟ್ ರಿಪೀಟಿಂಗ್ ಇಟ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಗೆ ನಿಮ್ಮ ಬೆಂಬಲ ಎಲ್ಲರೂ ಕೊಟ್ಟು ಕೆಲಸ ಮಾಡಿದ್ರು. ಆ್ಯಂಡ್ ನನ್ನ ಬ್ರದರ್ ಚಂದನ್ ರವರ ಮೊದಲನೇ ಸಿನಿಮಾ. ನೀವೆಲ್ಲರೂ ಜೋಪಾನವಾಗಿ ಕಾಪಾಡಿಕೊಂಡು ಅವ್ರನ್ನ ಮುಂಬರುವ ದಿನಗಳಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸುವಂತಹ ಒಂದು ಕೆಪಾಸಿಟಿ ಅವರಲ್ಲಿ ಇದ್ದು ಇದನ್ನ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ನೀವು ಕಾಪಾಡ್ಕೋಬೇಕು ಅವ್ರನ್ನ. ಮುಂದೆ ಹಲವಾರು ಸಿನಿಮಾ ಬರೋ ಹಂಗೆ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಇದರಲ್ಲಿ 5 ಸಾಂಗ್ ಇದೆ ಈ ಸಿನಿಮಾದಲ್ಲಿ, ಹಾಗೂ ಒಂದು ಬಿಟ್ ಸಾಂಗ್ ಇದೆ. ಬಿಟ್ ಸಾಂಗ್ನ ನಾನೇ ಕೂಡ ಬರೆದಿದ್ದೀನಿ. ಇದರಲ್ಲಿ ಮೊದಲನೇ ಒಂದು ಪ್ರಯತ್ನ, ಚಿಕ್ಕ ಪ್ರಯತ್ನ. ಎಲ್ಲ ನಮ್ಮ ಕನ್ನಡದ ಸಿಂಗರ್ಸ್ಗಳೇ ಹಾಡಿದ್ದಾರೆ ಅನ್ನೋದು ಒಂದು ಹೆಮ್ಮೆ. ಅದಕ್ಕೆ ನನಗೆ ಸಂಪೂರ್ಣ ಸಾಥ್ ಕೊಟ್ಟಂತಹ ಪ್ರೊಡಕ್ಷನ್ ನಮ್ಮ ಯಶಸ್ವಿನಿ ಮ್ಯಾಮ್ ಬಹಳ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ತರ ದೊಡ್ಡ ತೆರೆ ಮೇಲೆ ನೋಡೋದಕ್ಕೆ ರೆಡಿ ಆಗ್ತಾ ಇದೀವಿ. ಸೊ ಅದನ್ನ ನಿಮ್ ಜೊತೆ ಹಂಚ್ಕೋತಾ ಇರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಾನು ಯಶಸ್ವಿನಿ ಅವ್ರಿಗೆ ಹಾಗೂ ಶಿವೇಶು ಪ್ರೊಡಕ್ಷನ್ಸ್ಗೆ ಅವಕಾಶಕ್ಕೆ ಹಾಗೂ ಸಾಯಿ ಪ್ರದೀಪ್ ಸರ್ ನನಗೊಂದು ಒಳ್ಳೆ ರೋಲ್ ಕೊಟ್ಟಿದ್ದಾರೆ. ಈ ರೋಲ್ ಬಗ್ಗೆ ಹೇಳಬೇಕು, ಈ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಇದರಲ್ಲಿ ರಂಗಭೂಮಿ ಕಲಾವಿದೆ. ನನ್ನ ನಟನೆ ಜರ್ನಿ ಸ್ಟಾರ್ಟ್ ಆಗಿದ್ದು ಕೂಡ ರಂಗಭೂಮಿಯಿಂದನೇ. ಸೊ ಹಾಗಾಗಿ ನಾನು ಐ ಬಿ ಫಾರ್ ಎವರ್ ಥ್ಯಾಂಕ್ಫುಲ್ ನಮ್ಮ ಡೈರೆಕ್ಟರ್ಗೆ. ಯಾಕಂದ್ರೆ ಈ ರೀತಿ ಒಂದು ರಂಗಭೂಮಿ ಪಾತ್ರನ ತೆರೆ ಮೇಲೆ ಮಾಡಕ್ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ಹಾಗೆ ನಟನೆ ಮಾಡೋದಕ್ಕೂ ಕೂಡ ತುಂಬಾ ಅವಕಾಶ ಇತ್ತು. ಕ್ಯಾರೆಕ್ಟರ್ ಆರ್ಕ್ ತುಂಬಾ ಚೆನ್ನಾಗಿದೆ ಈ ಕ್ಯಾರೆಕ್ಟರ್ದು. ಹಾಗೆ ಚಂದನ್ ಅವ್ರ ಜೊತೆ ಆಕ್ಟ್ ಮಾಡೋದಕ್ಕೆ ಆ ಲವ್ ಸ್ಟೋರಿ ಆರ್ಕ್ ಏನಿದೆ, ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಹಾಗೆ ನೀವು ಆಲ್ರೆಡಿ ಸಾಂಗ್ ನೋಡಿದೀರಾ. ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ. ಶಶಾಂಕ್ ಸರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಹಾಗೆ DOP ಸರ್ ಕೂಡ ತುಂಬಾ ಫ್ರೇಮ್ಸ್ ನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದ್ರೆ ನನಗೆ ನೋಡ್ತಾ ನೋಡ್ತಾ ಈ ತರ ಎಲ್ಲ ನಾವು ಶಾರ್ಟ್ಸ್ ತೆಗ್ದಿದ್ವಾ ಅಂತ ಅನಿಸ್ತು. ಸೊ ಓವರ್ ಆಲ್ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಇದೇ ಏಪ್ರಿಲ್ 18ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ತಂಡಕ್ಕಿರುತ್ತೆ, ನಮ್ಮ ಸಿನಿಮಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಸುಮಾರು ಇದರಲ್ಲಿ ಮಾಡಿದ್ದೀನಿ ಸರ್. ಸಂಚಯದಲ್ಲಿ, ಮುಖ್ಯವಾಗಿ ಸಂಚಯ ತಂಡದಲ್ಲಿ ಆಕ್ಟ್ ಮಾಡ್ತಾ ಇದ್ದೆ. ಆಮೇಲೆ ಕಥಾಸ್ಯ, ಈ ತರ ಹಲವಾರು ಸಿನಿಮಾ. ಇಲ್ಲ, ಈಗ ರೀಸೆಂಟ್ ಆಗಿ ಭಾವತಿರಯಾನ ಅಂತ ಒಂದು ಸಿನಿಮಾ ಬಂತು, ಅದ್ರಲ್ಲಿ ಕೂಡ ಆಕ್ಟ್ ಮಾಡಿದ್ದೀನಿ. ಅದ್ಬಿಟ್ಟು UIL ಒಂದು ಚಿಕ್ಕ ರೋಲ್ ಮಾಡಿದ್ದೆ. ಇಲ್ಲ, ನಾನು ಟ್ರೋಲ್ ಸಾಂಗ್ ಎಲ್ಲ ಲೈಕ್ ನನ್ನ ಸೆಲ್ಫ್ ಫ್ರೆಂಡ್. ಹಾ, ಹೌದು, ಖಂಡಿತವಾಗ್ಲು ಸರ್. ಯಾಕಂದ್ರೆ ಹೌದೌದು,
ಅದಕ್ಕೆ ಐ ವಿಲ್ ಫಾರ್ ಎವರ್ ಥ್ಯಾಂಕ್ಫುಲ್ ಎಲ್ಲರಿಗೂ ಕೂಡ. ಬಟ್ ಅದೇ ಹೇಗಂದ್ರೆ ಕಥೆನೇ ಕ್ಯಾರೆಕ್ಟರ್ ಹಾಕಿ ಬರ್ದಿದ್ದಾರೆ ಸರ್, ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದೆ ಅಂಡ್ ಪರ್ಫಾರ್ಮೆನ್ಸಿಗೆ ತುಂಬಾ ಅವಕಾಶ ಇತ್ತು ಈ ಕ್ಯಾರೆಕ್ಟರ್ ಅಲ್ಲಿ. ಸೊ ಹಾಗಾಗಿ ಈ ಸಿನಿಮಾ ನನಗೆ ತುಂಬಾ ಇಂಪಾರ್ಟೆಂಟ್ ಅಂಡ್ ಇದು ಎಲ್ಲರಿಗೂ ಎಷ್ಟಾಗೋದು ಅಷ್ಟು ರೀಚ್ ಆಗಲಿ ಅಂತ ನಾನು ಹೋಪ್ ಮಾಡ್ಕೋತಾ ಇದ್ದೀನಿ. ಹೇಗಾದ್ರೂ ಒಟ್ಟು ಫೇಮಸ್ ಆಗಲಿ ಸರ್, ಟ್ರೋಲ್ ಆಗೋದ್ರ ಪರವಾಗಿ. ಏನ್ ಮಾಡೋಣ ಅಂತ ಅಂದಾಗ ಒಂದು ಬ್ಯಾಡ್ ಫೇಸ್ ಬಂತು ಒಂದು ಟೈಮಲ್ಲಿ. ನನ್ನ ಫ್ರೆಂಡ್ ಅಲ್ಲೇ ಕುಂತಿದ್ದಾನೆ ಧನುಷ್ ಅಂತ. ಏನೋ ಮಾಡೋದು ಇವಾಗ ಅಂದ್ರೆ ಹೀರೋ ಆಗ್ಬಿಡು ಮಗ ಅಂದ. ಅವ್ನು ಬೇರೆ ಏನು ಹೇಳಿ. ಸೊ ಹಂಗೆ ಆಯ್ತು ಅವ್ನು ಹೇಳ್ದಂಗೆನೆ. ಸಿನಿಮಾದಲ್ಲಿ ತುಂಬಾ ಸಪೋರ್ಟ್ ಆಗಿ ಬಂದಿದ್ದು ಅಂತಂದ್ರೆ ಭೀಮೇಶ್ ಬಾಬು ಸರ್, ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಅದಕ್ಕೆ ಮುಂಚೆ ಒಂದು ಟೀಮ್ ಇತ್ತು, ನಾನು ಅವಾಗ ಆ ಟೀಮ್ ಇಟ್ಕೊಂಡಿದ್ರೆ ನಾನು ಖಂಡಿತ ಸಿನಿಮಾ ಮಾಡ್ತಾ ಇರಲಿಲ್ಲ. ಅವ್ರು ಬಂದು ಕಟ್ಕೊಟ್ಟಿದಂತ ತಂಡನೇ ನಮ್ಮ ಶಶಾಂಕ್ ಸರ್, DOP ಸರ್, ನಿರ್ದೇಶಕರು ಎಲ್ಲರೂ. ಸೊ ಫೈನಲ್ಗೆ ರಿಲೀಸ್ ಆಗೋ ಥರ ಬಂದಿದ್ದೀವಿ ಅಂತಂದ್ರೆ ನಮಗೆ ಒಂದು ಸ್ವಲ್ಪ ಆಶ್ಚರ್ಯನೇ. ತುಂಬಾ ಕಷ್ಟಪಟ್ಟಿದ್ದೀವಿ ಇದಕ್ಕೆ, ಟೆಕ್ನಿಕಲಿ ಆಗಿರಲಿ, ಪ್ರತಿಯೊಂದಕ್ಕೂ ಲೊಕೇಶನ್ ಹುಡ್ಕೋದಿಂದ ಆಗಿರಲಿ. ಹಾಂ ಸರ್, ಏನು ಇಲ್ಲ, ಫಸ್ಟ್ ಪ್ರೊಡ್ಯೂಸರ್ ಹುಡುಕ್ತೆ. ಸಿನಿಮಾ ಹೆಂಗ್ ಮಾಡ್ಬೇಕು ಅಂದ್ರೆ ಫಸ್ಟ್ ಪ್ರೊಡ್ಯೂಸರ್ ಹುಡುಕ್ಬೇಕು. ಹೆಂಗೋ ಹಿಡ್ದಾಕ್ತೇವೆ ಸರ್ ಪ್ರೊಡ್ಯೂಸರ್ನ. ನಮ್ ಟಿ ಕುಮಾರ್ ಸರ್ ತುಂಬಾ ಕಷ್ಟಪಟ್ಟು ಅಂದ್ರೆ ಹೋಗಿದ ತಕ್ಷಣ ಅವ್ರಿಗೆ ಏನಪ್ಪ ಏನ್ ಮಾಡ್ತಿದೆ ಸರ್, ನಾನು ಜಿಮ್ ಮಾಡ್ಬಿಡ ನಾವು ಒಂದು ಸರ್. ಆಲ್ರೆಡಿ ಒಬ್ರು ದೊಡ್ಡವ್ರು ನಂಗೆ ಜಿಮ್ ಮಾಡ್ಕೊಟ್ಟವ್ರೆ, ನೀವೇನಾದ್ರು ಬೇರೆ ಮಾಡಿ ಅಂದಾಗ ಸರ್ ಏನ್ ಮಾಡ್ಬೇಕು ಅಂತಂದಾಗ ಇವ್ರ ಜೊತೆ ಅವ್ರ ಹತ್ರ ಮಾತಾಡಿದಾಗ ಆಯ್ತು ಸರಿ ಆಯ್ತು, ಏನ್ ಬಜೆಟ್, ಈ ತರ ಬಜೆಟ್ ಹೋಯ್ತಾ 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 ಅದು ಒಂದು ಡಬ್ಬಲ್ ತ್ರಿಬಲ್ ಆಗೋಯ್ತು. ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ, ಸಿನಿಮಾ ಜವಾಬ್ದಾರಿ. ಅವ್ರಿಗೆ ಒಪ್ಪಿಗೆ ಮೇಲೆ ಆಗಿರೋದು ಒಟ್ಟಿನಲ್ಲಿ, ಅದೇನು ಸಮಸ್ಯೆ ಇಲ್ಲ. ಇಲ್ಲ ಸರ್, ಏನಿಲ್ಲ, ಏನು ತಗೊಂಡಿಲ್ಲ, ಎಲ್ಲ ಇವರೇ ಮಾಡಿಸಿದ್ದು. ಆನ್ ದ ಸ್ಪಾಟ್ ನಡೆದಿದ್ದಲ್ಲಿ ಎಲ್ಲರೂ ನಿಜವಾಗ್ಲೂ ಎಲ್ಲರೂ ಬಹಳ ಅವತ್ತು ಪ್ರಶಂಸೆ ಕೊಟ್ಟರು ಸರ್. ನಿಜವಾಗ್ಲೂ ಇದರಲ್ಲಿ ಇವರ ನಟನೆ ಜೊತೆಗೇನೆ ಸ್ಟಂಟ್ಸ್ ಬಹಳನೇ ಅದ್ಭುತವಾಗಿ, ಸ್ಟಂಟ್ಸ್ ಅಷ್ಟೇನೆ ಅಲ್ಲ ಮತ್ತೆ ಡ್ಯಾನ್ಸ್ ಇದಕ್ಕೂ ಅಷ್ಟೇನೆ ಜಾಸ್ತಿ ಕಾಲಾವಕಾಶನ ಸಿಕ್ಕಿರ್ಲಿಲ್ಲ ಅವ್ರಿಗೆ. ಅಷ್ಟು ಚಿಕ್ಕ ಟೈಮಲ್ಲೇನೆ ಪ್ರಾಕ್ಟೀಸ್ ಮಾಡಿದ್ದು ನಿಜವಾಗ್ಲು. ಈ ಪ್ರೊಡ್ಯೂಸರ್ ಕ್ಯಾಚ್ ಹಾಕೊಂಡ್ಬಿಟ್ರಿ ಅಂದ್ರೆ ಈಗ ಪ್ರೊಡ್ಯೂಸರ್ಗೆ ದುಡ್ಡು 3 ಪಟ್ಟು ಆಗಿದೆ, ವಾಪಸ್ ಕೊಡೋಕೆ ಗ್ಯಾರಂಟಿ ನೀವೇನಾ? ಬರುತ್ತೆ ಸರ್ ಎಲ್ಲ. ಒಟ್ಟಿನಲ್ಲಿ ಎಲ್ಲ ನಿಮ್ಗಳ ಸಪೋರ್ಟ್ ಇಂದ ಆಡಿಯನ್ಸ್ ನಿಜವಾಗ್ಲೂ ತಗೋತಾರೆ ಅನ್ನೋ ಭರವಸೆಯಿಂದ ಬಜೆಟ್ ಸ್ವಲ್ಪ ಧೈರ್ಯ ಮಾಡಿದೀವಿ ಎಲ್ಲ ಸೇರ್ಕೊಂಡು. ಅರುಣ್ ನನ್ನ ಹತ್ರ ಪರಿಚಯ ಆದರು ಮೇಡಮು. ಇಲ್ಲಿವರೆಗೂ ಇವತ್ತಿನ ಸ್ನೇಹ ಬಂದಿದೆ. 6 ತಿಂಗಳಿಂದ ನಾವು ಪ್ಲಾನ್ ಮಾಡಿ ಆ್ಯಕ್ಚುಲಿ ನಾವು ಸಿನಿಮಾ ಸೇಲ್ ಮಾಡಿ ರಿಲೀಸ್ ಮಾಡ್ಬೇಕನ್ನೋ ಪ್ಲಾನಲ್ಲಿ ಇದ್ವಿ. ಈಗ ಎಲ್ಲರಿಗೂ ಗೊತ್ತಿರೋಂಗೆ ಸ್ವಲ್ಪ ಮಾರ್ಕೆಟಿವಿಟಿ ಕಡಿಮೆ ಇರೋದ್ರಿಂದ ನಾವು ರಿಸ್ಕ್ ತೊಗೊಂಡು ಅಂದರೆ ಮೇಡಮ್ ಇಲ್ಲ ಸರ್ ನಾವು ವೆಯ್ಟ್ ಮಾಡ್ತಾ ಕೂತ್ರೆ ಆಗಲ್ಲ, ರಿಲೀಸ್ ಮಾಡಿಬಿಡೋಣ, ಚೆನ್ನಾಗಿ ಬಂದಿದೆ ಸಿನಿಮಾ ಬರೋಣ ಅಂತೇಳಿ ಬಂದರು. ನಾವು ಆ್ಯಕ್ಚುಲಿ 18ನೇ ತಾರೀಕು ಅಂತೇಳಿ 1.5 ತಿಂಗಳಿಂದಲೂ ಪ್ಲಾನ್ ಮಾಡಿ ರಿಲೀಸ್ ಸೆಟ್ ಮಾಡಿ ಪ್ಲಾನ್ ಮಾಡಿ ಮಾಡ್ತಾಯಿದ್ದೀವಿ. ಬಟ್ ಕೆಲವು ಸಿನಿಮಾಗಳು ಹಿಂದೆ ಮುಂದೆ ಆಗುತ್ತೆ. 18ನೇ ತಾರೀಕು ಬರ್ತಾಯಿದ್ದೀವಿ, ಎಲ್ಲರೂ ನೋಡಿ ಆಶೀರ್ವದಿಸಿ. ಒಳ್ಳೆ ಆ್ಯಕ್ಷನ್ ಎಂಟರ್ಟೈನ್ಮೆಂಟ್ ಅಂತ ಸಿನಿಮಾ. ನನಗೆ ಬೇಸಿಕಲಿ ಇದು ನಾರ್ತ್ ಕರ್ನಾಟಕ, ಮೈಸೂರು ಏರಿಯಾ ಎಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಅನ್ಸುತ್ತೆ. ಯಾಕೆಂದರೆ ಆ್ಯಕ್ಷನ್ಸ್ ಆ ಕಡೆ ಚೆನ್ನಾಗಿ ತಗೋತಾರೆ. ಸೊ ಓವರಾಲ್ ಒಂದು 100-120 ಸೆಂಟರ್ ಪ್ಲಾನ್ ಮಾಡಿದ್ದೀವಿ ಎಂಟೈರ್ ಕರ್ನಾಟಕ. ಥ್ಯಾಂಕ್ ಯು. ಆ್ಯಂಡ್ ದೆನ್ ಚಂದನ್ ಅವ್ರಿಗೂ ಕೂಡ ಥ್ಯಾಂಕ್ ಯು. ಅವರು ನೋಡೋಕೆ ಇಲ್ಲಿ ಸುಮ್ಮನೆ ಇಷ್ಟೇ ಮಾತಾಡಿದ್ರು, ಬಟ್ ಅವ್ರು ನಿಜವಾಗ್ಲೂ ಕರಿಮನೆ ಮಾತಾಡ್ಬೇಕಾದ್ರೇ ಎಲ್ಲ ಆಲ್ರೆಡಿ ಮೈಂಡ್ ಫಿಕ್ಸ್ ಮಾಡಿ ಮಾತಾಡ್ತಾ ಇರ್ತಾರೆ. ಸೊ ಥ್ಯಾಂಕ್ ಯು. ನೀವು ತಾನೇ ಹೇಳಿದ್ದು ನಂದು ಒರಿಜಿನಲ್ ಕ್ಯಾರೆಕ್ಟರ್ ಹೇಳೋಣ ಅಂತ. ಥ್ಯಾಂಕ್ ಯು.